ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. ನಿಮಗೆ ಗೊತ್ತಿರೋ ಹಾಗೆ ಇವತ್ತು ನಾವು ತಾಳಗುಂದ ಅನ್ನ ನಮ್ಮ ಕನ್ನಡದ ಮೊದಲ ಗುರು ಅಂದ್ರೆ ಗುರುತು ಸಿಕ್ಕಿರೋ ಜಾಗಕ್ಕೆ ಇವತ್ತು ಇಲ್ಲಿ ಬಂದಿದ್ದೀವಿ ನಾವು ಮತ್ತು ನಮ್ಮ ಕನ್ನಡ ಮೊದಲು ತಂಡ. ಇಲ್ಲಿ ನೀವು ನೋಡ್ತಾ ಇರಬಹುದು, ಇಲ್ಲಿ ನಮ್ಮ ಏನಿದೆ ಸಂಸ್ಕೃತ ಭಾಷೆನಲ್ಲಿ ಇದೆ ಅಂತ ಹೇಳ್ಬಿಟ್ಟು ಇದು ಒಂದನ್ನ ಮಾತ್ರ ಈ ತರ ನಿಲ್ಲಿಸಿ ಉಳಿಸಿದ್ದಾರೆ. ತುಂಬಾ ಇಲ್ಲಿ ನೀವು ನೋಡ್ತಿರ್ಬೋದು ಎಷ್ಟೊಂದು ನಮ್ಮ ಕನ್ನಡ ಲಿಪಿ ಅಂದ್ರೆ ಏನು ಕನ್ನಡ ಅಕ್ಷರದಲ್ಲಿ ಬರೆದಿರುವಂತಹ ಒಂದು ಕಲ್ಲುಗಳನ್ನ ಯಾವ ರೀತಿ ಇಲ್ಲಿ ಕೆಳಗೆ ನಮ್ಮ ಕನ್ನಡದ ಅಕ್ಷರಗಳು ಎಷ್ಟು ಮುದ್ದಾಗಿ ಇಲ್ಲಿ ಕಾಣಿಸ್ತಾ ಇದೆ. ಇಂತಹ ಮುದ್ದಾದ ಅಕ್ಷರಗಳನ್ನು ಯಾವ ರೀತಿ ನೆಲದ ಮೇಲೆ ಬಿಸಾಡಿದ್ದಾರೆ. ಇದಕ್ಕೊಂದು ಸಂರಕ್ಷಣೆ ಇಲ್ಲ, ಅಂದ್ರೆ ಒಂದು ಸೇಫ್ ಏನು ಇಲ್ಲ. ಇಲ್ಲಿ ಕಾಣಿಸ್ತಾ ಇರ್ಬೋದು, ನೋಡ್ತಾ ಇದ್ದೀರಾ ನೀವು ಅಲ್ಲಿ. ಮತ್ತೆ ಇಲ್ಲಿ ನೋಡಿ, ಈ ಅಕ್ಷರಗಳು ಅಳಿಸೋಗುವಂತಹ ಸಾಧ್ಯತೆ ಸಹ ಇದೆ. ಇಲ್ಲಿ ಗೆಜ್ಜಲು ಅಂದ್ರೆ ಮಣ್ಣೆಲ್ಲ ಹಿಡಿತಾ ಇದೆ. ಇದು ಏನು ಇದ್ರ ಬಗ್ಗೆ ಇಲ್ಲಿರ ಆಡಳಿತ ಮಂಡಳಿ ಆಗ್ಲಿ, ಸರ್ಕಾರ ಆಗ್ಲಿ, MP MLAಗಳಾಗ್ಲಿ ಇದ್ರ ಬಗ್ಗೆ ಗಮನ ಕೊಡ್ತಿಲ್ಲ. ಯಾಕೆಂದ್ರೆ ಅವ್ರಿಗೆ ಕನ್ನಡದ ಒಂದು ಒಲವು ಇದ್ದಿದ್ರೆ ಇಷ್ಟು ದಿನದಲ್ಲಿ ಇದನ್ನೆಲ್ಲ ಸೇಫ್ ಮಾಡ್ತಿದ್ರು. ಅವ್ರಿಗೆ ಆ ಒಲವಿಲ್ಲ ಅನ್ಸುತ್ತೆ. ಇನ್ಮೇಲಾದ್ರೂ ಈ ಜಾಗಕ್ಕೆ MPಗಳಾಗ್ಲಿ MLAಗಳಾಗ್ಲಿ ಅವ್ರು ಗೆದ್ದಿ ಎಲೆಕ್ಷನ್ ಅಲ್ಲಿ ಏನಾದ್ರೂ ಆಗಿರ್ಬೋದು, ಮೊದ್ಲು ನಮ್ಮ ಕನ್ನಡತ್ವ ಅನ್ನೋದು ಮುಖ್ಯ. ಮೊದ್ಲು ಅವರ ಮನಸ್ಸಿನಲ್ಲಿ ಅದು ಬರಬೇಕು. ಬಂದು ಇದೇನಿದೆ ಇದು ನಮ್ಮ ಕನ್ನಡದ ಲಿಪಿ, ಅಂದ್ರೆ ನಾವು ಕರ್ನಾಟಕದಲ್ಲಿ ನಾವು ಇದೀವಿ ಅಂತ ಅನ್ಕೊಂಡು ಇಷ್ಟು ಕನ್ನಡ ಉಳಿದಿದೆ ಅಂದ್ರೆ ಇದು ಮೊದ್ಲು ಅವ್ರು ಸಂರಕ್ಷಣೆ ಮಾಡಬೇಕು. ಇದು ಆಗಿನೂ ಅವ್ರು ಮಾಡ್ಲಿಲ್ಲ ಅಂದ್ರೆ ಅವ್ರಿಗೆ ಕನ್ನಡದ ಒಂದು ಅಭಿಮಾನ ಇಲ್ಲ ಅಂತ ಅವರು ವೋಟ್ ಬ್ಯಾಂಕ್ ಮಾಡ್ಕೊಳ್ಳೋಕ್ ಸಲುವಾಗಿ ಇದನ್ನೆಲ್ಲ ಮಾಡ್ತಾ ಇದಾರೆ ಅಂತ ನಾವು ಭಾವಿಸ್ತೀವಿ. ನಮ್ಮ HK ಪಾಟೀಲ್ ಅವರು ಇದನ್ನ ಸಾಂಸ್ಕೃತಿಕ ಪ್ರವಾಸೋದ್ಯಮ ಹಾಗೂ ಸಾಂಸ್ಕೃತಿಕ ಎಲ್ಲ ಇದಕ್ಕೂ ತುಂಬಾ ಆದ್ಯತೆ ಕೊಡ್ತಾರೆ. ಇದನ್ನ ಬಂದು ಅವ್ರು ಗಮನಿಸಿ ಇದನ್ನು ಸಹ ಅದೇ ರೀತಿ ಒಂದು ಸಂರಕ್ಷಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ HK ಪಾಟೀಲ್ ಅವರಲ್ಲಿ ಮನವಿ ಮಾಡಿ ಕೇಳ್ಕೊತಾ ಇದೆ. ಅವರಲ್ಲಿ ನಾನು ಕೇಳ್ಕೊಳ್ಳೋದೇನಂದ್ರೆ, ಸರ್ ದಯವಿಟ್ಟು ಒಂದ್ಸರಿ ಈ ಜಾಗಕ್ಕೆ ನೀವು ಖಂಡಿತ ಬರಬೇಕು, ಇದನ್ನೆಲ್ಲ ಗಮನಿಸಿ ಇದಕ್ಕೇನು ಹತ್ರದಲ್ಲಿ ಇರುವಂತಹ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನ ಮೀಟ್ ಮಾಡಿ ಇದಕ್ಕೆ ಒಂದು ಸಂರಕ್ಷಣೆ ಮಾಡುವಂತಹ ಅನುಕೂಲ ದಯವಿಟ್ಟು ನೀವು ಮಾಡಿಕೊಡ್ಬೇಕು ಅಂತ ನಾನು ಈ ಮೂಲಕ ಈ ಜಾಗದಿಂದನೇ ನಿಮ್ಮಲ್ಲಿ ಮನವಿ ಮಾಡಿ ಕೇಳ್ಕೊತಾ ಇದ್ದೀನಿ.